witnessing a journey from the shadows of disbelief into the light of faith. Might as we present to you all gods are one. Let's welcome them. Ritesh, Advit, Satvik, Aran, Nishchit, Shlok, Shreyas, Arvi, Arpita. ನಾನು ನಿನಗೆ ಎಷ್ಟು ಸಲ ಹೇಳಿದ್ದೇನೆ, ನನ್ನ ಅರಮನೆಯಲ್ಲಿ ದೇವರಿಗೆ ಸ್ಥಳವಿಲ್ಲ, ದೇವರ ಬಗ್ಗೆ ಯಾರು ಮಾತನಾಡಬಾರದು. ನಾನು ದೇವರ ಹಾಡುತ್ತಿದ್ದೆ. ನೀನು ಹಾಡುವುದನ್ನು ಕೇಳಲಾರದೆ ನನ್ನ ಕಿವಿಗಳನ್ನು ಬಂದು ಮಾಡಲು ಆಗುವುದಿಲ್ಲ. ನಾನು ನಿಮ್ಮ ವಿಶ್ವಾಸವನ್ನು ದುರುಪಯೋಗ ಮಾಡಿಕೊಂಡಿಲ್ಲ. ಜಾಸ್ತಿಯಾಗಿ ನನಗೆ ಹೇಳುತ್ತೀಯಾ? ಇವಳನ್ನು ಬಂದಿಕಾಣಿಗೆ ಹಾಕಿ ದೇವರನ್ನು ಮರೆಯ ತನಕ ಬಿಟ್ಟು ಬೀಸಲಿ. ಆಯ್ತು ಯುವರಾಜರೇ. ಶ್ರೀ ಕೃಷ್ಣ ಗೋವಿಂದ ಹರಿ ಹರಿ ಹೇ ನಾತು ನಾರಾಯಣ. ನಿನಗೆ ಏನು ಅವಶ್ಯಕತೆ ಇತ್ತು? ರಾಜರ ದೇವರನ್ನು ನಂಬಲಿ ಬಿಡಲಿ. ಈಗ ನೋಡು, ಜೀವನದುದ್ದಕ್ಕೂ ಹಿಟ್ಟು ಬೀಸು. ನನಗೆ ಇನ್ನೂ ಅನುಕೂಲವಾಯಿತು. ನಾನು ಮತ್ತು ನನ್ನ ದೇವರ ಮಧ್ಯೆ ಯಾರೂ ಇಲ್ಲ. ನಾನು ದೇವರ ನಾಮ ಹಾಡುತ್ತ ಬೀಸುತ್ತ ಬೀಸುಭಾವ ಆಡಲು ಇನ್ನೂ ಅನುಕೂಲವಾಗುತ್ತದೆ. ಆಯಿತು. ಪ್ರಣಾಮಗಳು ಮಹಾರಾಜರೇ. ಹೇಳಿ. ಅಮ್ಮ, ನಾನು ನಿಮಗೆ ಕ್ಷಮೆ ಕೇಳುತ್ತೇನೆ. ನೀವೆತ್ತ ಮಾತು ಆಡುತ್ತಿದ್ದೀರ ಮಹಾರಾಜರೇ. ನಾನು ನಿಮ್ಮ ದಾಸಿ. ನನ್ನ ಮಗ ಮಾಡಿದ ತಪ್ಪಿಗೆ ನಾನು ನಿಮಗೆ ಕ್ಷಮೆ ಕೇಳುತ್ತೇನೆ. ಇನ್ನು ಮುಂದೆ ನೀವು ಈ ದೇವರೊಟ್ಟಿಗೆ ಬರುವುದು ಬೇಡ. ನಿಮಗೆ ಸಣ್ಣ ಸಿಗುತ್ತದೆ. ನೀವು ಹೇಳಿದಂತೆ ಆಗಲಿ ಮಹಾರಾಜರೇ. ನಾನು ಇನ್ನು ಬರುತ್ತೇನೆ. ಏಕೆ ರಾಜರೇ, ನೀವು ಏಕೆ ಚಿಂತೆ ಮಾಡುತ್ತಿದ್ದೀರಿ? ನನ್ನ ಮಗನಿಗೆ ನನ್ನ ದೊಡ್ಡ ಚಿಂತೆ. ಯುವರಾಜ ಇನ್ನು ಚಿಕ್ಕವನು, ದೊಡ್ಡವನಾದ ಮೇಲೆ ಸರಿ ಇರುತ್ತಾನೆ. ಏನ್ ಸರಿ ಆಗುತ್ತಾನೋ ಏನೋ.
ಯಾರಾದರೂ ಬುದ್ಧಿವಂತ ನನಗೆ 15 ದಿನಗಳಲ್ಲಿ ದೇವರನ್ನು ಸಾಬೀತು ಮಾಡಲಿಲ್ಲದಿದ್ದರೆ ಎಲ್ಲಾ ದೇವಸ್ಥಾನಗಳಿಂದ ಎಲ್ಲಾ ವಿಗ್ರಹಗಳನ್ನು ತೆಗೆದು ಹಾಕುತ್ತೇನೆ. ಈ ರಾಜ್ಯದಲ್ಲಿ ಕೋಲಾರ ಎದ್ದಿದ್ದು ದೇವರು ಯಾವ ಕಡೆಗೆ ಮುಖ ಮಾಡಿದ್ದಾನೆ, ದೇವರು ಯಾರನ್ನು ನೋಡುತ್ತಿದ್ದಾನೆ, ದೇವರು ಯಾರನ್ನು ಎಣಿಸುತ್ತಿದ್ದಾನೆ. ವಿದ್ವಾಂಸ ಪುರುಷರು ಮತ್ತು ಮಹಿಳೆಯರು ರಾಜನ ಬಳಿಗೆ ಬಂದು ವಾದ ವಿವಾದಗಳು ನಡೆದವು. ಏನು ಚಿಂತೆ ಮಾಡುತ್ತಿರುವಿರಿ? ರಾಜ ಹುಚ್ಚ. ಏಕೆ ಅಪ್ಪಾಜಿ? ದೇವರು ಎಲ್ಲಿದ್ದಾನೆ, ಅವನು ಯಾರ ಕಡೆ ಮುಖ ಮಾಡಿದ್ದಾನೆ, ಅವನು ಯಾರನ್ನು ಎದುರಿಸುತ್ತಿದ್ದಾನೆ, 15 ದಿವಸದಲ್ಲಿ ಸಾಬೀತು ಮಾಡದಿದ್ದರೆ ದೇವರ ಬಳಿಯಲ್ಲಿ ಇದ್ದ ಎಲ್ಲಾ ವಿಗ್ರಹಗಳನ್ನು ತೆಗೆದುಹಾಕುತ್ತಾನಂತೆ. ಅಷ್ಟೇನಾ? ನಾನು ಅವರ ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ. ನಾನು ನನ್ನನ್ನು ರಾಜನ ಕರೆದುಕೊಂಡು ಹೋಗಿ. ಆಯಿತು. ಬರ್ತಿದ್ದಾರೆ. ನಮಸ್ಕಾರ. ಪ್ರಣಾಮಗಳು ರಾಜ. ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ಬಂದಿದ್ದೇನೆ. ಆಯಿತು, ಉತ್ತರಿಸಿ. ಅದಕ್ಕಿಂತ ಮೊದಲು ನನಗೆ ಏನೋ ಬೇಕು. ನಿಮಗೆ ಏನು ಬೇಕು? ಸ್ವಲ್ಪ ಹಾಲು. ಯಾರಲ್ಲಿ? ಸ್ವಲ್ಪ ಹಾಲು ತಂದು ಕೊಡಿ. ಈ ಲೋಟದಲ್ಲಿ ಏನು ಕಾಣುತ್ತಿದೆ? ಹಾಲು. ಹಾಲನ್ನು ಬಿಟ್ಟು ಬೇರೆ ಏನಾದರೂ ಕಾಣುತ್ತಿದೆಯಾ? ಇಲ್ಲ. ಇದರಲ್ಲಿ ಬೆಣ್ಣೆ ತುಪ್ಪ ಇಲ್ಲವೇ? ಇದೆ, ಅದರಲ್ಲಿದೆ. ರಾಜ, ಹೇಗೆ ಈ ಹಾಲಿನಲ್ಲಿ ಬೆಣ್ಣೆ ತುಪ್ಪ ಇದೆಯೋ ಅದೇ ರೀತಿ ದೇವರ ಪ್ರಪಂಚದ ಪ್ರತಿ ಕಣದಲ್ಲೂ ಬೇರೆ ಬೇರೆ ರೂಪಗಳಿಂದ ಇದ್ದಾನೆ. ಹೇಗೆ ಬೆಣ್ಣೆ ತೆಗೆಯಲು ಹಾಲು ಮೊಸರು ಕಡೆಯಬೇಕೋ ಅದೇ ರೀತಿ ದೇವರನ್ನು ಅನುಭವಿಸಲು ನಾವು ಅವನ ಪೂಜೆ, ಪ್ರಾರ್ಥನೆ, ಧ್ಯಾನ ಮಾಡಬೇಕು. ಇದೇ ನಿಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ. ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ಅವನು ಯಾರನ್ನು ನೋಡುತ್ತಿದ್ದಾನೆ? ನನಗೆ ಒಂದು ಪ್ರಜ್ವಲಿಸುತ್ತಿರುವ ದೀಪ ಬೇಕು. ಯಾರಲ್ಲಿ? ಪ್ರಜ್ವಲಿಸುತ್ತಿರುವ ದೀಪ ತಂದು ಕೊಡಿ. ಈ ದೀಪದ ಬೆಳಕು ಯಾವ ದಿಕ್ಕಿಗೆ ನೋಡುತ್ತಿದೆ? ಯಾರನ್ನು ನೋಡುತ್ತಿದೆ ರಾಜ? ಅದು ಎಲ್ಲರನ್ನೂ ನೋಡುತ್ತದೆ. ಎಲ್ಲಾ ದಿಕ್ಕುಗಳಿಗೆ ಮುಖ ಮಾಡಿದೆ. ಈ ದೀಪದ ಬೆಳಕು ಎಲ್ಲಾ ದಿಕ್ಕಿಗೆ ಹರಡಿದೆ. ಅದೇ ರೀತಿ ದೇವರ ಮಹಿಮೆಯು ಎಲ್ಲಾ ದಿಕ್ಕಿಗೆ ಹರಡಿದೆ. ದೇವರ ಕೃಪೆಯಿಂದ ನಾವು ನಡೆಯಬಹುದು, ಮಾತನಾಡಬಹುದು, ಕೇಳಬಹುದು. ಈ ದೀಪದ ಬೆಳಕು ಎಲ್ಲಾ ದಿಕ್ಕಿಗೆ ನೋಡುತ್ತಿದೆ. ಅದೇ ರೀತಿ ದೇವರು ನಮ್ಮನ್ನು ನೋಡುತ್ತಿರುತ್ತಾನೆ. ಇದೇ ನಿಮ್ಮ ಎರಡನೇ ಪ್ರಶ್ನೆಗೆ ಉತ್ತರ. ಆಯಿತು. ಅವನು ಈಗ ಏನು ಮಾಡುತ್ತಿದ್ದಾನೆ? ಕೆಲವರು ಗುರುವಿನ ಸ್ಥಾನ, ಇನ್ನು ಕೆಲವರು ಶಿಷ್ಯರ ಸ್ಥಾನ. ಈ ಪ್ರಶ್ನೆಗೆ ನಿಮಗೆ ಉತ್ತರ ಬೇಕೆಂದರೆ ನೀವು ನಿಮ್ಮ ಆಸನವನ್ನು ನೀಡಬೇಕಾಗುತ್ತದೆ ಪ್ರಭು. ಇದೇ ನಿಮ್ಮ ಮೂರನೇ ಪ್ರಶ್ನೆಗೆ ಉತ್ತರ. ಆಯಿತು. ಸ್ವಲ್ಪ ಸಮಯದ ಹಿಂದೆ ನೀವು ಎಲ್ಲಾ ವಿಗ್ರಹಗಳನ್ನು ದೇವಾಲಯದಿಂದ ತೆಗೆದುಹಾಕಬೇಕೆಂದು ಯೋಚಿಸಿದ್ದೀರಿ. ಈಗ ಈ ಸಮಯದಲ್ಲಿ ನೀವು ಮತ್ತೊಮ್ಮೆ ಯೋಚಿಸುತ್ತಿರುವಿರಲ್ಲ. ನನ್ನ ಸ್ಥಾನದಲ್ಲಿ ನೀವು, ನಿಮ್ಮ ಸ್ಥಾನದಲ್ಲಿ ನಾನು. ನೀವು ಇದನ್ನು ನೋಡುತ್ತಿರುವಿರಲ್ಲ. ದೇವರು ಇದನ್ನು ಮಾಡುತ್ತಿರುತ್ತಾನೆ. ಅಂತೆಯೇ ಜಗತ್ತನ್ನು ಸ್ಥಾಪಿಸಿದ್ದಾನೆ. ಪದಗಳು ಜಾಣನಿಕೆ ವಿರುದ್ಧ ಯಾರೂ ಇಲ್ಲ. ವಿಗ್ರಹಗಳನ್ನು ತೆಗೆದುಹಾಕಬೇಕೆ? ನನಗೆ ಹೇಳಿರಿ. ವಿಗ್ರಹಗಳು ದೇವರ ಸಂಕೇತ. ಅವು ಸರ್ವಜ, ಸರ್ವಶಕ್ತಿ, ಸರ್ವವ್ಯಾಪ್ತಿ. ಅವು ಕೆಲವು ಮರಗಳಲ್ಲಿ, ಕೆಲವು ಪದಗಳಲ್ಲಿ ನಾವು ಅವನನ್ನು ನೋಡಬಹುದು. ಇದೇ ನಿಮ್ಮ ಮೂರನೇ ಪ್ರಶ್ನೆಗೆ ಉತ್ತರ. ತಿಳಿಯಿತಾ? ಛೇ, ನಾನೆಂತ ನಾಸ್ತಿಕನಾಗಿದ್ದೆ. ನನಗೆ ದೇವರ ಬಗ್ಗೆ ಅರಿವೇ ಇರಲಿಲ್ಲ. ಆ ದೇವರ ಇರುವಿಕೆಯ ಬಗ್ಗೆ ಅರಿವು ತಂದುಕೊಟ್ಟ ನಿಮಗೆ ಸದಾ ಚಿರಋಣಿಯಾಗಿರುತ್ತೇನೆ. ಆ ದೇವರು ನಿಜಕ್ಕೂ ಕಣಕಣದಲ್ಲೂ ಇದ್ದಾನೆ. ಅವನ ಪೂಜೆ, ಪ್ರಾರ್ಥನೆ ಮಾಡುವುದೇ ನನ್ನ ಮೊದಲ ಗುರಿಯಾಗಿರುತ್ತೆ. ಮಾತಾಡಿದ್ದೆ ಮಾಡ್ತೀರಿ अगर 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 बात यार